ದಿಢೀರನೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಬೆಳೆಗಾರರು ಕಣದಲ್ಲಿ ಒಣಗಲು ಹಾಕಿದ್ದ ಕಾಫಿ ಬೀಜಗಳು ಒದ್ದೆಯಾದ ಪರಿಣಾಮ ಕಾಫಿ ಬೀಜಗಳ ಗುಣಮಟ್ಟ ಹಾಳಾಗಲಿದೆ ಮತ್ತು ಮತ್ತೆ ಮತ್ತೆ ಒಣಗಿಸಬೇಕಾದ ಕಾರಣ ಬೀಜಗಳ ತೂಕ ಕೂಡ ಕಡಿಮೆ ಆಗಲಿದೆ. ಇದಲ್ಲದೆ ಮಳೆಯ ಕಾರಣ ಹೂವುಗಳು ಅವಧಿಗೆ ಮುನ್ನ ಅರಳುವುದರಿಂದ ಮುಂದಿನ ವರ್ಷದ ಫಸಲಿಗೂ ಧಕ್ಕೆ ಆಗಲಿದೆ ಎಂಬ ಆತಂಕ ಎದುರಾಗಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಹೆಚ್ಚು ಮಳೆ ಬಿದ್ದಿರುವ ವರದಿ ಇದೆ. ಕೆಲವು ಕಡೆ 2 ಇಂಚಿನ ತನಕ ಮಳೆಯಾಗಿದೆ. ಸಕಲೇಶಪುರ ತಾಲೂಕಿನ ಕೆರೋಡಿ ಸುತ್ತಮುತ್ತ 1/4 ಇಂಚು ಮಳೆ ಆಗಿದ್ದರೆ ಚಿಕ್ಕಂದೂರಿನಲ್ಲಿ 55 ಸೆಂಟ್ ಸುರಿದಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಹೆಚ್ಚು ಮಳೆ ಬಿದ್ದ ಕಾರಣ ಒಣಗಲು ಹಾಕಿದ್ದ ಕಾಫಿ ಬೀಜಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಈ ಬಾರಿ ಅರೇಬಿಕಾ ಕಾಫಿ ಇಳುವರಿ ಚೆನ್ನಾಗಿತ್ತು. ಕಾಫಿ ರೋಬಸ್ಟಾ ವಿಶೇಷವೆಂದರೆ ಬೇಗ ಹೂವಾಗಿ ನಿಧಾನಕ್ಕೆ ಹಣ್ಣಾಗುತ್ತದೆ. ಅರೇಬಿಕಾ ನಿರ್ವಹಣೆ ಕಷ್ಟದ ಕಾರಣ ಇತ್ತೀಚಿನ ವರ್ಷಗಳಲ್ಲಿ ರೋಬಸ್ಟಾ ಬೆಳೆ ಪ್ರದೇಶ ಹೆಚ್ಚಾಗುತ್ತಿದೆ. ವಿಶೇಷವೆಂದರೆ ಅರೇಬಿಕಾ ನಿಧಾನವಾಗಿ ಹೂವಾಗಿ ಬೇಗನೆ ಹಣ್ಣಾಗುತ್ತದೆ. ಅರೇಬಿಕಾ ಕಾಫಿ ಕೊಯ್ಲು ಮುಗಿಯುತ್ತಲೇ ಬೀಜಗಳನ್ನು ಒಣಗಿಸಿ ಶೆಡ್ಗಳಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು. ಕೆಲವರು ಮಾರಾಟ ಕೂಡ ಮಾಡಿದ್ದರು. ಹಾಗಾಗಿ ಅರೇಬಿಕಾ ಬೆಳೆಯು ದಿಢೀರ್ ಮಳೆಯಿಂದಾಗುವ ಹಾನಿಯನ್ನು ತಪ್ಪಿಸಿಕೊಂಡಿತ್ತು. ಬಹುತೇಕ ರೋಬಸ್ಟಾ ತೋಟಗಳಲ್ಲಿ ಅರ್ಧ ಭಾಗವನ್ನೇ ಕೊಯ್ಲು ಆಗಿದೆ. ಈಗ ಮಳೆ ಬಿದ್ದ ಕಡೆ ಮುಂದಿನ ವಾರ ಹೂವು ಅರಳುವ ಸಾಧ್ಯತೆ ಇರುವುದರಿಂದ ಉಳಿದ ಹಣ್ಣುಗಳ ಕೊಯ್ಲಿಗೂ ತೊಂದರೆಯಾಗಲಿದೆ. ಹಲವು ಕಷ್ಟಗಳ ನಡುವೆಯೂ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿದ್ದ ಬೆಳೆಗಾರರಿಗೆ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮ ಹವಾಮಾನ ವೈಪರೀತ್ಯವು ಭಾರೀ ಹಾನಿ ಮಾಡಲಿದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್.